ಸ್ನೇಹಿತರೆ, ನಾನು ಈ ವರ್ಷ ಮಾಡಿದಷ್ಟು ಜಾತ್ರೆ ಯಾವ ವರ್ಷನೂ ಮಾಡಿರಲಿಲ್ಲ ಅನ್ಸುತ್ತೆ. ಅಷ್ಟು ಜಾತ್ರೆಗಳನ್ನ ಈ ವರ್ಷ ಮಾಡಿಬಿಟ್ಟೆ. ಆ್ಯಂಡ್ ನನ್ನ ಲೈಫಲ್ಲಿ ಒಂದು ವರ್ಷದಲ್ಲಿ ಒಂದು ಜಾತ್ರೆಗೆ ಹೋಗೋದೇ ಹೆಚ್ಚಾಗ್ತಾ ಇತ್ತು. ಬಟ್ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಜಾತ್ರೆಗಳನ್ನ ಮಾಡಿಬಿಟ್ಟೆ. ಖುಷಿ ಆಯಿತು. ಆಯಿತಾ, ನಂಗೆ ಗೊತ್ತಿಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಎಷ್ಟು ಜಾತ್ರೆಗಳನ್ನ ಮಾಡ್ತೀನೋ ಅಥವಾ ನನ್ನ ಕರಿಯರ್ ನೆಕ್ಸ್ಟ್ ಹೇಗಿದೆ ಅನ್ನೋದು ನನಗಂತೂ ಗೊತ್ತಿಲ್ಲ. ನಾನು ನಿಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಗಳನ್ನು ತಿಳುವಂಥದ್ದು ಅಥವಾ ನಿಮಗೆ ಒಂದಷ್ಟು ಮನರಂಜನೆಯನ್ನು ನೀಡುವಂಥದ್ದು ಅಥವಾ ನಿಮಗೆ ಒಂದಷ್ಟು ಉಪಯುಕ್ತ ಮಾಹಿತಿಗಳನ್ನು ನೀಡುವಂಥದ್ದು ಈ ರೀತಿ ಮಾಡಿದಾಗ ನಾನು ನಿಮ್ಮಿಂದ ಅದೇ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡೋದು ಸರಿ. ಬಟ್ ನನ್ನ ಎಫರ್ಟು ಕೂಡ ಅಷ್ಟೇ ಇರಬೇಕಾಗತ್ತೆ. ಆ್ಯಂಡ್ ಆ ಎಫರ್ಟ್ನ ನಾನು ಹಾಕಬೇಕು ಅಂದರೆ ನನ್ನ ಈ ಸ್ಟಡಿ ಕರಿಯರ್ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಬೇಕಾಗತ್ತೆ. ಆ್ಯಂಡ್ ಅದಾದಮೇಲೆ ಆ್ಯಸ್ ಯೂಶುವಲ್ ನನ್ನ ಲೈಫ್ ಜರ್ನಿ ಬೇರೆ ಥರನೇ. ಈಗ ಒಂದು ಕಲ್ಲನ್ನು ಕೆತ್ತುವಾಗ ಪೆಟ್ಟು ಬಿದ್ದಷ್ಟು, ಆ ಹುಳಿಪೆಟ್ಟು ಬಿದ್ದಷ್ಟು ಆ ಕಲ್ಲು ಹೇಗೆ ಒಂದು ಸುಂದರವಾದಂತಹ ಶಿಲಾಕೃತಿ ಆಗತ್ತೋ ಹಾಗೆ ನನ್ನ ಜೀವನದಲ್ಲಿ ಎಷ್ಟು ಪೆಟ್ಟುಗಳು ಬೀಳ್ತಾ ಹೋಗಿದೆಯೋ ಆ ಪೆಟ್ಟುಗಳು ಬಿದ್ದಷ್ಟು ನನ್ನಲ್ಲಿ ಬಂಡತನ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಅದು ಇವಾಗ ಮನಸ್ಥಿತಿ ಅನ್ನೋದು ಯಾವ ರೀತಿ ಬದಲಾಗ್ಬಿಟ್ಟಿದೆ ಅಂದರೆ, ಬಂತಾ ಸರಿ, ಏನು ಪ್ರಾಬ್ಲಮ್ ಆಯಿತು, ಈಗೇನು ಹತ್ತ ತಕ್ಷಣನೇ ಮುಗ್ದೋಗ್ಬಿಡುತ್ತಾ, ಕರೆದಕ್ಷಣನೇ ಮುಗ್ದೋಗ್ಬಿಡುತ್ತಾ, ಸರಿ ಅದು ಏನು ಬರಲಿ ಅನ್ಭವಿಸಕ್ಕೆ ರೆಡಿ ಇದ್ದೀನಿ ಅನ್ನುವಂತಹ ಮನಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದೀನಿ. ಸರಿಯಾಗಿ ಕೂರ್ತೀನಿ ಅನ್ನೋದೇ 10:30 ಆಗುತ್ತೆ. ಈ 10:30 ರಾತ್ರಿಲಿ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿಕೊಂಡು ಇರುವಂತಹ ಟೈಮ್ಸ್ಗಳನ್ನು ಯುಟಿಲೈಸ್ ಮಾಡಿಕೊಂಡು ವಿಡಿಯೋವನ್ನು ಮಾಡಿ ಒಂದಷ್ಟು ಅಪ್ಲೋಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಗೊತ್ತಿಲ್ಲ ನನ್ನ ಯೂಟ್ಯೂಬ್ ಜರ್ನಿ ಇನ್ನೂ ನೆಕ್ಸ್ಟ್ ಫ್ಯೂಚರಲ್ಲಿ ಯಾವ ರೀತಿ ಹೋಗುತ್ತೆ ಅಂತ. ಬಟ್ ನನಗಂತೂ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ಸಖತ್ತಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಮೇಘನಾ ಶಂಕರ್ ಘಟ್ಟ. ಸೊ ಎಲ್ರಿಗೂ ಕೂಡ ನನ್ನ ಚಾನಲ್ಗೆ ವೆಲ್ಕಮ್, ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಸಖತ್ತಾಗಿರಬೇಕು, ಅದು ಕೂಡ ನನ್ನ ಆಶಯ. ಆ್ಯಂಡ್ ನಿಮ್ಮ ಆಶೀರ್ವಾದನೂ ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟ್, ಅದನ್ನು ಕೂಡ ಕೊಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ನಾನು ಈ ವರ್ಷ ಮಾಡಿದಷ್ಟು ಜಾತ್ರೆ ಯಾವ ವರ್ಷನೂ ಮಾಡಿರಲಿಲ್ಲ ಅನ್ಸುತ್ತೆ. ಅಷ್ಟು ಜಾತ್ರೆಗಳನ್ನ ಈ ವರ್ಷ ಮಾಡಿಬಿಟ್ಟೆ. ಆ್ಯಂಡ್ ನನ್ನ ಲೈಫಲ್ಲಿ ಒಂದು ವರ್ಷದಲ್ಲಿ ಒಂದು ಜಾತ್ರೆಗೆ ಹೋಗೋದೇ ಹೆಚ್ಚಾಗ್ತಾ ಇತ್ತು. ಬಟ್ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಜಾತ್ರೆಗಳನ್ನ ಮಾಡಿಬಿಟ್ಟೆ. ಖುಷಿ ಆಯಿತು. ಆಯಿತಾ, ನಂಗೆ ಗೊತ್ತಿಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಎಷ್ಟು ಜಾತ್ರೆಗಳನ್ನ ಮಾಡ್ತೀನೋ ಅಥವಾ ನನ್ನ ಕರಿಯರ್ ನೆಕ್ಸ್ಟ್ ಹೇಗಿದೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ಜಾತ್ರೆಗಳನ್ನ ಎಂಜಾಯ್ ಮಾಡಿದೆ ಈ ಸಲ. ಏನಪ್ಪ ಅಂದರೆ, ಯಾವುದು ಸಾಗರ ಮಾರಿಕಾಂಬ ಜಾತ್ರೆ ಹುಟ್ಟಿದಾಗ್ಲಿಂದ ಹೋಗಿರಲಿಲ್ಲ. ಸಾಗರ ಮಾರಿಕಾಂಬ ಜಾತ್ರೆಗೆ ಹೋಗಿದ್ದೆ. ಆ್ಯಂಡ್ ಈ ಸಲ ಸಿಗಂದೂರಿಗೆ ಹೋಗಿದ್ದೆ. ಆ್ಯಂಡ್ ಯಾವುದಾದ್ರು ಅಂತರಘಟ್ಟ ಜಾತ್ರೆಗೆ ಹೋಗಿದ್ದೆ. ಆಮೇಲೆ ಶಿವಮೊಗ್ಗ ಜಾತ್ರೆಗೆ ಹೋಗಿದ್ದೆ. ಶಿವಮೊಗ್ಗ ಜಾತ್ರೆಗೂ ನಾನು ಇದುವರೆಗೂ ಹೋಗಿರಲಿಲ್ಲ. ಆಯಿತಾ, ಶಿವಮೊಗ್ಗ ಜಾತ್ರೆಗೆ ಹೋಗಿದ್ದೆ. ಆ್ಯಂಡ್ ಇವತ್ತು ಭದ್ರಾವತಿಲಿ ಹಳದಮ್ಮ ದೇವರು ಅಂತ, ಆ ದೇವರಿಂದು 2 ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯೋದಂತೆ. ಸೊ ಅಲ್ಲಿಗೂ ಕೂಡ ಇವತ್ತು ಹೋಗಿದ್ದೆ. ಆ್ಯಂಡ್ ಎಲ್ಲನೂ ಕೂಡ ಚೆನ್ನಾಗಿತ್ತು. ಆ್ಯಂಡ್ ವೈಬ್ಸ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನಂತೂ ಅದನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀನಿ ನನ್ನ ದಿನಗಳನ್ನ. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡೋದು ಇದೇ ನನಗೆ ಈ ಲೈಫ್ನ ನನಗೆ ಕರುಣಿಸ್ಬಿಡಪ್ಪ, ಜೊತೆಗೆ ಫಿನಾನ್ಷಿಯಲಿ ಸ್ಟೇಬಲ್ ಆಗೋ ಥರ ನನಗೊಂದಷ್ಟು ಬ್ಲೆಸ್ಸಿಂಗ್ಸ್ನ ಕೊಟ್ಬಿಡಪ್ಪ. ಸಾಕಾಗ್ಬಿಟ್ಟಿದೆ ಈ ಕಷ್ಟಗಳನ್ನೆಲ್ಲ ನೋಡಿ ನೋಡಿ ನೋಡಿ. ಆ್ಯಂಡ್ ಇನ್ನು ಮುಂದೇನಾದರೂ ಚೆನ್ನಾಗಿಡಪ್ಪ ಅನ್ನುವಂತಹ ಆಶ್ರಯದ ಮೇರೆಗೆ ನಾನು ನನ್ನ ಈ ಒಂದು ವ್ಲಾಗ್ ಜರ್ನಿನ ಆರಂಭ ಮಾಡಿದ್ದೀನಿ. ವ್ಲಾಗ್ಸ್ ಅನ್ನೋಕ್ಕಿಂತ ನನ್ನ ಒಂದು ಶೇರಿಂಗ್ಸ್ ಅಂತಲೇ ಅನ್ಕೋಬೋದು. ಆ್ಯಂಡ್ ವ್ಲಾಗ್ಸ್ ಯಾವಾಗಲೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಬರಬೇಕು ಅಂದರೆ ನಾನು ಕೂಡ ಫ್ರೀ ಆಗಿರಬೇಕಾಗತ್ತೆ. ಆ್ಯಂಡ್ ನನಗೆ ಇಷ್ಟ ಆಯ್ತು. ಆ್ಯಕ್ಚುಲಿ ನನಗೆ ಇದೇ ಫೀಲ್ಡಲ್ಲಿ ಕಂಟಿನ್ಯೂ ಆಗಬೇಕು ಅಂತ ಇಷ್ಟ ಇದೆ. ಈಗ ನಾನು ಎಲ್ಲೋ ಒಂದು ಕಡೆ ಹೋಗ್ತೀನಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅಬ್ಬಬ್ಬ ಅಂದರೆ ಒಂದು 10,000-15,000 ಸಾವಿರ ಕೊಡ್ಬೋದಾ ನನ್ನ ಫೀಲ್ಡ್ ಅಂತ ನೋಡಿದ್ರೆ, ಆಮೇಲೆ ನಮ್ಮ ಸ್ಕಿಲ್ಸ್ ಮೇಲೆ ಏನು ಸ್ಯಾಲ್ರಿ ಅನ್ನೋದು ಹೈಕ್ ಆಗ್ತಾ ಹೋದ್ರು ಅಲ್ಲಿವರೆಗೂ ಇನ್ನೊಬ್ಬರು ಅಡಿಯಾಳಾಗಿ ನಾವು ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಇವತ್ತಿನ ದಿನಗಳಲ್ಲಿ ದುಡಿಯೋದಕ್ಕೆ ಏನೂ ಸಮಸ್ಯೆ ಇಲ್ಲ. ಆದರೆ ಏನು ಅಂದರೆ, ನಾವು ಮಾಡುವಂತಹ ಕೆಲಸಕ್ಕೆ ಸರಿಯಾಗಿ ಸಂಬಳ ಸಿಗದೆ ಇದ್ದಾಗ ಬೇಜಾರಾಗುವಂಥದ್ದು. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ನಾನು ಏನು ಮಾಡ್ತಾ ಇರೋದು, ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡಬೇಕು ಅಂತ ಡಿಸೈಡ್ ಆಗಿರೋದು. ಆ್ಯಂಡ್ ಅದಕ್ಕೆ ನನಗೆ ಸಪೋರ್ಟ್ ಅನ್ನೋದು ಬೇಕಾಗಿರೋದು. ಆ್ಯಂಡ್ ಅದಕ್ಕೋಸ್ಕರ ನಾನು ಸ್ಟ್ಯಾಂಡ್ ಆಗಬೇಕಾಗಿರೋದು. ನಾನು ನಿಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಗಳನ್ನು ತಿಳುವಂಥದ್ದು ಅಥವಾ ನಿಮಗೆ ಒಂದಷ್ಟು ಮನರಂಜನೆಯನ್ನು ನೀಡುವಂಥದ್ದು
ಅಥವಾ ನಿಮಗೆ ಒಂದಷ್ಟು ಉಪಯುಕ್ತ ಮಾಹಿತಿಗಳನ್ನ ನೀಡುವಂಥದ್ದು. ಈ ರೀತಿ ಮಾಡಿದಾಗ ನಾನು ನಿಮ್ಮಿಂದ ಅದೇ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು ಸರಿ, ಬಟ್ ನನ್ನ ಎಫರ್ಟು ಕೂಡ ಅಷ್ಟೇ ಇರಬೇಕಾಗತ್ತೆ. ಆ್ಯಂಡ್ ಆ ಎಫರ್ಟ್ನ ನಾನು ಹಾಕಬೇಕು ಅಂದರೆ ನನ್ನ ಈ ಸ್ಟಡಿ ಕರಿಯರ್ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಬೇಕಾಗತ್ತೆ. ಆ್ಯಂಡ್ ಅದಾದಮೇಲೆ ಆ್ಯಸ್ ಯೂಶುವಲ್ ನನ್ನ ಲೈಫ್ ಜರ್ನಿ ಬೇರೆ ಥರನೇ ಇರುತ್ತೆ ಅಂತ ಗೊತ್ತು. ಆ್ಯಂಡ್ ನಂದು ಇವಾಗ ಏನು ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಅದು ಹಾರ್ಡ್ಲಿ ಇನ್ನೊಂದು 1 ಮಂತ್ ಇರ್ಬೋದು ಅಷ್ಟೇ. ಆ್ಯಕ್ಚುಲಿ ಮೇ ಎಂಡಿಗೆಲ್ಲ ನಮ್ಮದು ಎಕ್ಸಾಮ್ ಮುಗಿಯುತ್ತೆ. ಆ್ಯಂಡ್ ಎಕ್ಸಾಮ್ ಮುಗಿತಿದ್ದಂಗೆ ಒಂದು ಅಬ್ಬಬ್ಬಾ ಅಂದರೆ ಒಂದು 1 ವೀಕ್ ಟು 10 ಡೇಸ್ ಮೇ ಬಿ ಫ್ರೀ ಇರಬಹುದೇನೋ. ಅದಾದಮೇಲೆ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಇಂಟರ್ನ್ಶಿಪ್ ಸ್ಟಾರ್ಟ್ ಆಗಿದ್ದು ಅದು 45 ಡೇಸ್ ಕಂಪ್ಲೀಟ್ ಆಯಿತು ಅಂದರೆ ಅದಾದಮೇಲೆ ನಮ್ಮ ಲೈಫ್ ಆಗಿರ್ಬೋದು, ಲೈಫು ಕರಿಯರು ಯಾವ್ಯಾವ ರೀತಿ ಇರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಬಟ್ ನನಗೆ ನಾನು ಅನುಭವಿಸಿದಂತಹ ಕಷ್ಟಗಳಿಗಾಗಿರ್ಬೋದು, ನೋವುಗಳಿಗಾಗಿರ್ಬೋದು, ಅಥವಾ ನನ್ನ ನನಗೆ ನನ್ನ ಪೇರೆಂಟ್ ನನ್ನಮ್ಮ ಒಬ್ಬರೇ ಇರೋದು. ಆ್ಯಂಡ್ ಅವರ ಒಂದು ಕಷ್ಟಗಳನ್ನೆಲ್ಲ ದೂರ ಮಾಡಬೇಕು ಅಂದರೆ ನಾನು ಇನ್ನೊಂದು ಕಡೆ ಎಲ್ಲೋ ಹೋಗಿ ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಇಂಡಿಪೆಂಡೆಂಟಾಗಿ ಒಂದಷ್ಟು ಅರ್ನಿಂಗ್ಸನ್ನು ಮಾಡುವಂಥದ್ದು ಅಥವಾ ಅದ್ರ ಮೂಲಕ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಮಾಡಬೇಕಾಗತ್ತೆ. ಆ್ಯಂಡ್ ನನಗೆ ಏನಪ್ಪ ಅಂದರೆ ನನಗೆ ಇನ್ನೊಬ್ಬ ಓನರ್ ಕೆಳಗೆ ಕಾರ್ಯವನ್ನು ನಿರ್ವಹಿಸೋದಕ್ಕಿಂತ ನಾನೊಬ್ಳು ಓನರಾಗಿ ಒಂದಷ್ಟು ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ನನ್ನ ಆಶಯ. ನಮಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಅಂತಾರಲ್ಲ, ಆ ವ್ಯವಸ್ಥೆಗೆ ಬಂದು ನಿಂತ್ಬಿಟ್ಟಿದ್ದೀವಿ. ಯಾಕಂದರೆ ನನ್ನದು ಕೆಲಸ ಕಾರ್ಯಗಳ ಸಿಕ್ಕಾಪಟ್ಟೆ ಪ್ಲಾನ್ಸ್ ಇದೆ. ಆದರೆ ನಂದು ಸಮಸ್ಯೆ ಏನಪ್ಪ ಅಂದರೆ ಒಂದು ಪ್ರಾಪರ್ಟಿ ಇದ್ದಿದ್ರೆ ಅದು ಬೇರೆ ರೀತಿಯೇ ನನಗೆ ಒಂದಷ್ಟು ಕೆಲಸಗಳು ಮಾಡಬೇಕು ಅಂತ ಇತ್ತು. ಒಂದಷ್ಟು ಜಾಗ ಅನ್ನೋದಿದ್ದಿದ್ರೆ ಆ ಜಾಗದಲ್ಲಿ ಬೇರೆ ಥರ ಮಾಡಬೇಕು ಅನ್ನೋದಿತ್ತು. ಇನ್ ಕೇಸ್ ಏನಾದರೂ ನಾವು ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ್ರೆ ಯಾವುದೋ ಒಂದು ಬಿಸ್ನೆಸ್ ಫೀಲ್ಡಲ್ಲೋ ಏನೋ ಒಂದು ಮಾಡ್ಬೋದಿತ್ತು. ಆದರೆ ಆ ದೇವರು ಅದು ಯಾವುದೂ ನಿನಗೆ ಬೇಡ, ನೀನು ಯಾವುದೋ ಜನ್ಮದಲ್ಲಿ ಏನೋ ಕರ್ಮ ಮಾಡಿ ಬಂದುಬಿಟ್ಟಿದ್ಯಾ, ಅದನ್ನು ಈ ಜನ್ಮದಲ್ಲಿ ಅನುಭವಿಸು ಅಂತ ನೋವು ಮೇಲೆ ನೋವು ಕೊಟ್ಟು ಇವತ್ತು ದೊಡ್ಡ ಬಂಡಿ ಅಂದರೆ ಬಂಡಿಯಾಗಿ ತಂದು ನಿಲ್ಲಿಸ್ಬಿಟ್ಟಿದ್ದಾನೆ ದೇವರು. ಎಂಥ ಜಗಬಂಡಿ ಆಗಿದ್ದೀನಿ ಅಂದರೆ ನನಗೆ ಶಾಕ್ ಆಗುತ್ತೆ. ಇಟ್ಸ್ ರಿಯಲಿ ಮೀ ಅಂತ. ಅಷ್ಟು ಬದಲಾವಣೆಗಳು ನಾನು ನನ್ನ ಲೈಫಲ್ಲಿ ಕಂಡುಕೊಳ್ತಾ ಹೋಗಿದ್ದೀನಿ. ಇದು ನೋಡಿ ಆ್ಯಕ್ಚುಲಿ ಮ್ಯಾಟರು ಜಾತ್ರೆಯಿಂದ ಹೋಗಿ ಎಲ್ಲೆಲ್ಲೆಲ್ಲಿಗೂ ಹೋಯಿತು. ಜಾತ್ರೆ ಅನ್ನೋದು ಅಷ್ಟೇ ಒಂಥರ. ಈ ಜಾತ್ರೆ ಅನ್ನೋ ಜೀವನದಲ್ಲಿ ನಾವು ಅದನ್ನು ಹೆಂಗೆ ಸುಧಾರಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಆಯಿತಾ. ಇಲ್ಲಿ ಜಾತ್ರೆ ಅಂತ ನೋಡಿದ್ರು ದುಡ್ಡಿರೋರಿಗೆ ಜಾತ್ರೆ ಆದರೆ ದುಡ್ಡಿಲ್ದವ್ರಿಗೆ ಜೀವನ ಮಾಡೋದೇ ಅಲ್ಲಿ ಒಂದು ಸಾಧನೆ ಆಗಿರುತ್ತೆ. ಆ್ಯಂಡ್ ಅವ್ರು ಜಾತ್ರೆ ಅಂತ ನೋಡ್ತೀವಿ ಅಂದರೆ ಅಲ್ಲಿ ಒಬ್ಬರು ಬದುಕು ನಡೀತಾ ಇರತ್ತೆ, ಇನ್ನೊಬ್ಬರು ಬದುಕಿಗೋಸ್ಕರ ದುಡ್ದಂತಹ ದುಡ್ಡನ್ನು ಜಾತ್ರೆಯಲ್ಲೇ ತಂದು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಆ ರೀತಿ ಈ ಸಲ ಸುಮಾರು ಜಾತ್ರೆಗಳನ್ನು ಸುತ್ತಿಬಿಟ್ಟೆ. ಆ್ಯಂಡ್ ಈ ವರ್ಷನೇ ಅನ್ಸುತ್ತೆ ಇಷ್ಟು ಜಾತ್ರೆಗಳನ್ನು ಸುತ್ತರಿದಿದ್ದು. ಆ್ಯಂಡ್ ನೆಕ್ಸ್ಟ್ ಕರಿಯರು ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ನಾನಂತರೂ ನೆಕ್ಸ್ಟ್ ದೇವ್ರೆ ಈಗಲೇ ಇಷ್ಟೆಲ್ಲ ಲೈಫ್ನ ಒಳ್ಳೆ 60 ವರ್ಷದವರಿಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬಿಟ್ಟಿದೆ. ಇನ್ನು ನೆಕ್ಸ್ಟ್ ಏನಪ್ಪ ಮಾಡ್ಸೋಕೆ ಹೊಟ್ಟಿದ್ಯಾ ನನ್ನ ಲೈಫಲ್ಲಿ ಅನ್ನುವಂತಹ ಕ್ವಶನ್ ಮಾರ್ಕ್ ಮೇರೆಗೆ ನನ್ನ ಜೀವನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಅದಿನ್ನು ಎಲ್ಲೆಲ್ಲಿ ಕರ್ಕೊಂಡೋಗಿ ಹೇಗೆ ಯಾವ ರೀತಿಲಿ ತಂದು ನಿಲ್ಲಿಸತ್ತೆ ಅಂತ. ಮಾತ್ರ ಬಂಡತನ ಅನ್ನೋದು ತುಂಬ ಅಂದರೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಕಣ್ರಿ. ಅದು ಎಲ್ಲಿಂದ ಬಂತು, ಹೇಗೆ ಬಂತು, ಎಲ್ಲಿಂದ ಬಂತು ಅನ್ನೋಕ್ಕಿಂತ ಬಂದಿದ್ದ ರೀತಿಗಳಿದೆಯಲ್ಲ. ಆ್ಯಂಡ್ ನನ್ನ ಲೈಫಲ್ಲಿ ಏನೇನು ಇನ್ಸಿಡೆಂಟ್ಗಳಾಯ್ತು ಪ್ರತಿಯೊಂದು ಒಂದೊಂದು ಥರ ಬೇರೆ ರೀತಿಯೇ ನನ್ನನ್ನು ಬದಲಾಯಿಸ್ತಾ ಹೋಗಿತ್ತು. ಈಗ ಒಂದು ಕಲ್ಲನ್ನು ಕೆತ್ತುವಾಗ ಪೆಟ್ಟು ಬಿದ್ದಷ್ಟು, ಆ ಹುಳಿ ಪೆಟ್ಟು ಬಿದ್ದಷ್ಟು ಆ ಕಲ್ಲು ಹೇಗೆ ಒಂದು ಸುಂದರವಾದಂತಹ ಶಿಲಾಕೃತಿ ಆಗತ್ತೋ ಹಾಗೆ ನನ್ನ ಜೀವನದಲ್ಲಿ ಎಷ್ಟು ಪೆಟ್ಟುಗಳು ಬೀಳ್ತಾ ಹೋಗಿದೆಯೋ ಆ ಪೆಟ್ಟುಗಳು ಬಿದ್ದಷ್ಟು ನನ್ನಲ್ಲಿ ಬಂಡತನ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಅದು ಇವಾಗ ಮನಸ್ಥಿತಿ ಅನ್ನೋದು ಯಾವ ರೀತಿ ಬದಲಾಗ್ಬಿಟ್ಟಿದೆ ಅಂದರೆ ಬಂತಾ ಸರಿ ಏನು ಪ್ರಾಬ್ಲಮ್ ಆಯಿತು, ಈಗೇನು ಹತ್ತ ತಕ್ಷಣನೇ ಮುಗ್ದೋಗ್ಬಿಡುತ್ತಾ, ಕರೆದಕ್ಷಣನೇ ಮುಗ್ದೋಗ್ಬಿಡುತ್ತಾ, ಸರಿ ಅದು ಏನು ಬರಲಿ ಅನ್ಭವಿಸೋಕೆ ರೆಡಿ ಇದ್ದೀನಿ ಅನ್ನುವಂತಹ ಮನಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದೀನಿ. ದೇವಡಾ ಇದಿನ್ನೂ ಮನಸ್ಸು ಅನ್ನೋದು ಕಲ್ಲು ಬಂಡೆ ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ ನನಗೆ ಮಾರ್ನಿಂಗ್ 9:30 ಕ್ಲಾಸ್ ಸ್ಟಾರ್ಟ್ ಆದರೆ ನನಗೆ ಇಷ್ಟು ಮಾರ್ನಿಂಗ್ 9:30 ಇಂದ 11:30ವರೆಗೂ ಕ್ಲಾಸ್ ಇರುತ್ತೆ.
ಅದಾದಮೇಲೆ 11:45 to 1:30ವರೆಗೂ ಕ್ಲಾಸ್ ಇರುತ್ತೆ. ಅದಾದಮೇಲೆ ಇವಾಗ ಲ್ಯಾಬ್ ನಡೀತಿದೆ ನಮಗೆ. 2:30ಇಂದ ಮೇ ಬಿ ನಾವು ಪೇಪರ್ ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಎಷ್ಟು 6:30 ಹೀಗೆಲ್ಲ ಆಗುತ್ತೆ. ಆಮೇಲೆ ಮನೆಗೆ ಬಂದು ಮತ್ತೆ ಹೊರಗಡೆ ಹೋಗಿ ಒಂದಷ್ಟು ಕೆಲಸ ಪಕ್ಷಗಳನ್ನೆಲ್ಲ ಮಾಡಿಕೊಂಡು ನಾನು ಮನೆಗೆ ಬಂದು ಸರಿಯಾಗಿ ಕೂರ್ತೀನಿ ಅನ್ನೋದೇ 10:30 ಆಗುತ್ತೆ. ಈ 10:30 ರಾತ್ರಿಲಿ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿಕೊಂಡು ಇರುವಂತಹ ಟೈಮ್ಸ್ಗಳನ್ನು ಯುಟಿಲೈಸ್ ಮಾಡಿಕೊಂಡು ವಿಡಿಯೋವನ್ನು ಮಾಡಿ ಒಂದಷ್ಟು ಅಪ್ಲೋಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಗೊತ್ತಿಲ್ಲ ನನ್ನ ಯೂಟ್ಯೂಬ್ ಜರ್ನಿ ಇನ್ನೂ ನೆಕ್ಸ್ಟ್ ಫ್ಯೂಚರಲ್ಲಿ ಯಾವ ರೀತಿ ಹೋಗುತ್ತೆ ಅಂತ. ಬಟ್ ನನಗಂತೂ ಅದು ಡ್ರೀಮ್ ಇದೆ. ಬಟ್ ಆ ಡ್ರೀಮ್ ಫುಲ್ಫಿಲ್ ಆಗತ್ತಾ ಅನ್ನೋದೇ ನನಗೆ ಕ್ವೆಶನ್ ಮಾರ್ಕ್ ಆಗ್ಬಿಟ್ಟಿದೆ. ಯಾಕಂದರೆ ನನಗೆ ಟ್ರಾವೆಲಿಂಗ್ ಆಗಿರ್ಬೋದು ಅಥವಾ ಟ್ರಾವೆಲಿಂಗ್ ಬ್ಲಾಗ್ಸ್ಗಳಾಗಿರ್ಬೋದು ಅಥವಾ ಲೈಫ್ ಸ್ಟೋರಿಗಳಾಗಿರ್ಬೋದು ಇಂಥದ್ದನ್ನೆಲ್ಲ ನನಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ತುಂಬ ಇಷ್ಟ ಆಯಿತಾ. ಆ್ಯಂಡ್ ನನಗೆ ಒಂದಷ್ಟು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಜಾಸ್ತಿ ಸಿಕ್ಕಾಪಟ್ಟೆ ಇದೆ ಆಯಿತಾ. ನಾನು ಇಲ್ಲಾಂದ್ರೂ ಒಂದು ನೋಟ್ಸ್ ಮಾಡಿ ಎಷ್ಟು ಕಂಟೆಂಟ್ಗಳು ಬರೆದಿದೆ, 100 ಮೇಲೆ ಕಂಟೆಂಟ್ಗಳೇನೋ ಬರೆದಿದೆ. ಬಟ್ ಆ ನೋಟ್ಸ್ನ ನಾನು ಮಿಸ್ ಮಾಡ್ಕೊಬಿಟ್ಟೆ. ಯಾಕೆ ಬೇಜಾರಾಗಿ ಯಾವತ್ತೋ ಒಂದಿನ ಅಂದ್ಕೊಂಡಿದ್ದೇನೂ ಆಗ್ತಿಲ್ಲ ಅಂತ ಎಸ್ದುಬಿಟ್ಟೆ. ಅದು ಎಸ್ತಿದ್ದು ಮತ್ತೆಲ್ಲೋಯ್ತು, ಸಿಕ್ಕಲೇ ಇಲ್ಲ ನನಗೆ. ಆ ಕಂಟೆಂಟ್ಗಳಲ್ಲಿ ನಾನು ಏನು ಮಾಡೋಕ್ಕೆ ಹೊರಟೆ ಅಂತ ಅಂದರೆ ವೀಡಿಯೋಸ್ಗಳನ್ನ ನಾನೇ ಕ್ರಿಯೇಟ್ ಮಾಡಬೇಕು ಅಂತ ಎಲ್ಲ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ನಾವು ಒಬ್ಬರೇ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀವಿ ಅನ್ನೋದು ತುಂಬ ಅಂದರೆ ಸುಮಾರು ಟೇಕ್ಸ್ಗಳು ತೊಗೋಬೇಕು. ಇಲ್ಲಿ ಅಡ್ಜಸ್ಟ್ ಆಗಬೇಕು, ಇಲ್ಲಿ ಅಡ್ಜಸ್ಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದ್ಕೊಂಡು ಆ ಕ್ಯಾಮ್ರಾವನ್ನು ಸರಿಯಾಗಿ ನನಗೆ ಬೇಕಾದ ರೀತಿಯಲ್ಲಿ ಅಡ್ಜಸ್ಟ್ ಮಾಡೋಕ್ಕೆ ಆಗಲ್ಲ ಒಬ್ಬಳೇ. ಅದು ಸಮಸ್ಯೆ ಆಗ್ಬಿಟ್ಟಿದೆ ನನಗೆ. ಹಾಗಾಗಿ ಆ ಕಂಟೆಂಟ್ ಮಾಡುವಂತಹ ಮನಸ್ಸು ಸದ್ಯಕ್ಕೆ ಅಂದರೆ ಒಬ್ಬಳೇನೂ ಮಾಡ್ಬೋದು. ಬಟ್ ನಾನು ಒಬ್ಬಳೇ ಮಾಡ್ತೀನಿ ಅನ್ನುವಾಗ ತುಂಬ ಅಂದರೆ ತುಂಬ ಟೈಮ್ ಬೇಕಾಗತ್ತೆ. ಅಷ್ಟು ಈಸಿಯಾಗಿ ಅಲ್ಲಿ ಕಂಪ್ಲೀಟ್ ಮಾಡೋಕೆ ಆಗೋದೇ ಇಲ್ಲ. ಸೊ ನನ್ನ ಜರ್ನಿ ನೆಕ್ಸ್ಟ್ ಹೆಂಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ತುಂಬ ಅಂದರೆ ತುಂಬ ಮಿಸ್ಟೇಕ್ಸ್ ಮಾಡಿಬಿಟ್ಟೆ. ನಾನು 2018 ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟು ಐಡಿಯಾನೇ ಇರಲಿಲ್ಲ. ಯೂಟ್ಯೂಬ್ ಬಗ್ಗೆ ಎಲ್ಲ ಗೊತ್ತಾಗಿದ್ದು ಇತ್ತೀಚೆಗೆ. ನಾನು ಅವಾಗ್ಲಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಷ್ಟೋ ನನ್ನ ಲೈಫ್ ಒಂದು ರೇಂಜಿಗೆ ಹೋಗೋದಲ್ಲ ಅನ್ನೋಷ್ಟು ಮನಸ್ಸಿಗೆ ಬರ್ತಾ ಇರುತ್ತೆ. ಆದರೂ ಈ ವಿಚಾರನ ಹೆಂಗೆ ತೊಗೋತೀನಿ ಅಂದರೆ ಯಾವ ಟೈಮಲ್ಲಿ ನಮ್ಗೆ ಏನೇನಾಗಬೇಕು ಅಂತ ಇರುತ್ತೆ ಅದನ್ನು ಆಗೇ ಆಗುತ್ತೆ. ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ಬದಲಾಯಿಸೋಕೆ ಬಂದವ್ರು ಬದಲಾಗಿ ಹೋಗಬೇಕೆ ಹೊರತು ಅದರಿಂದ ನಮ್ಮ ಜೀವನ ಬದಲಾಗತ್ತೆ ಅನ್ನೋದು ಸುಳ್ಳು. ಅದಕ್ಕೆ ಬಂದು ಬಿದ್ದು ಇವಾಗ ಯಾವ ಟೈಮಲ್ಲಿ ಏನೇನಾಗಬೇಕು ಅದಾಗಲಿ ಅಂತ ಬಿಟ್ಬಿಟ್ಟು ನನ್ನ ಕೆಲಸವನ್ನು ನಾನು ಮಾಡಲಿಕ್ಕೆ ಆರಂಭ ಮಾಡಿದ್ದೀನಿ. ಆ್ಯಂಡ್ ಇವಾಗ ಎಷ್ಟು 11:30 ಆಗಿದೆ. ಈ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೇನು ಇದು ಅಪ್ಲೋಡ್ ಆಗೋದೇ ಬೆಳಗ್ಗೆ ಆಗುತ್ತೆ. ಅದೇ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.